ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ. ಈ ಕಡೆ ಕುಸುಮ ಅವರು ಮಾಸ್ಟರ್ ಪ್ಲ್ಯಾನು ಮಾಡ್ತಾರೆ, ಹಾಗೆ ಶ್ರೇಷ್ಠನ ಎಂಟ್ರಿ ಆಗುತ್ತೆ. ಹೇಗೆ ಅಂದರೆ ಕುಸುಮ ಅವರು ಎಲ್ಲರಿಗೂ ಶಾಕ್ ನೀಡುವಂಥ ಒಂದು ಕೆಲಸ ಮಾಡ್ತಾರೆ. ತಾಂಡವನ ಜೊತೆ ಯಾರಾದರೂ ಇರಬೇಕು ಮತ್ತು ಭಾಗ್ಯ ಆದಿ ಮದುವೆ ಸುಸೂತ್ರವಾಗಿ ನಡೆಯಬೇಕು ಎಂಬ ಕಾರಣಕ್ಕೆ ಅವರು ಶ್ರೇಷ್ಠಳನ್ನು ಮನೆಗೆ ಕರೆಸ್ತಾರೆ. ಶ್ರೇಷ್ಠ ಮನೆಗೆ ಬಂದು ಕುಸುಮ ಅವರ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತಾಳೆ. ಆದರೆ ಕುಸುಮ ಅವರ ಅಸಲಿ ಉದ್ದೇಶ ಬೇರೆಯೇ ಇರುತ್ತೆ. ಅವರು ಮನದಲ್ಲೇ ನಾನು ಈ ನಾಟಕ ಮಾಡ್ತಿರೋದು ಭಾಗ್ಯ ಮತ್ತು ಆದಿ ಮದುವೆ ಚೆನ್ನಾಗಿ ನಡೆಯಲಿ ಅಂತ ಹೇಳಿ ಅಂದುಕೊಳ್ತಾ ಇರ್ತಾರೆ. ತಾಂಡವನಿಗೆ ಶ್ರೇಷ್ಠಳನ್ನು ಕಂಡರೆ ಆಗಲ್ಲ, ಅವಳನ್ನು ಮನೆಯಿಂದ ಹೊರಗಡೆ ಹಾಕ್ತಾನೆ. ಆದರೆ ಕುಸುಮ ಅವಳ ಪರವಾಗಿ ನಿಂತು ಶ್ರೇಷ್ಠ ಈ ಮನೆ ಸೊಸೆ, ಅವಳು ಯಾವಾಗ ಬೇಕಾದರೂ ಇಲ್ಲಿಗೆ ಬರಬಹುದು ಅಂತ ಹೇಳಿ ಹೇಳ್ತಾರೆ. ಈ ಕಡೆ ಇನ್ನೊಂದು ಕಡೆ ಜಾತಕದ ಆಟ ಮಾಡಬೇಕಾದ್ರೆ ಪೂಜೆ ಎಚ್ಚರಿಕೆ ನೀಡ್ತಾಳೆ. ಇನ್ನೊಂದೆಡೆ ಕಾಮತ್ ಮನೆಯಲ್ಲಿ ಪುರೋಹಿತರು ಆದಿ ಮತ್ತು ಭಾಗ್ಯಳ ಜಾತಕ ಅದ್ಭುತವಾಗಿ ಮ್ಯಾಚ್ ಆಗ್ತಿದೆ ಅಂತ ಹೇಳಿ ಹೇಳ್ತಾರೆ. ಮೀನಾಕ್ಷಿ ಮತ್ತು ಕನ್ನಿಕಾ ಈ ಜಾತಕ ಬದಲಾಯಿಸಲು ಪ್ರಯತ್ನಿಸಿದರೂ ಪೂಜೆ ಅದನ್ನು ಕಂಡು ಹಿಡಿದು ಅವರಿಗೆ ಖಡಕ್ ಎಚ್ಚರಿಕೆ ನೀಡ್ತಾಳೆ. ಇನ್ನೊಂದು ಸರಿ ಮದುವೆ ನಿಲ್ಲಿಸಲು ಪ್ರಯತ್ನಿಸಿದರೆ ಮಾವನಿಗೆ ಎಲ್ಲ ಸತ್ಯವನ್ನು ನಾನು ಹೇಳ್ತೀನಿ ಅಂತ ಹೇಳಿ ಅವರಿಬ್ಬರಿಗೆ ವಾರ್ನಿಂಗ್ ಕೂಡ ಮಾಡ್ತಾಳೆ. ಈ ಇನ್ನೊಂದು ಕಡೆ ತನ್ವಿ ತನ್ನ ತಾಯಿಯ ಮದುವೆಗೆ ಒಪ್ಪದೆ ಭಾಗ್ಯಾಳಿಗೆ ಚುಚ್ಚು ಮಾತುಗಳಿಂದ ನೋವು ಕೊಡ್ತಾಳೆ. ನೀನು ಸ್ವಾರ್ಥಿ ಅಮ್ಮ ಎಂದು ಹೇಳಿ ಭಾಗ್ಯಾಳ ಕಣ್ಣಲ್ಲಿ ನೀರು ತರಿಸ್ತಾಳೆ. ಇದನ್ನು ನೋಡಿ ಕುಸುಮ ಅವರು ತನ್ವಿಗೆ ಹೊಡೆಯಲು ಹೋಗ್ತಾರೆ. ಕೊನೆಗೆ ತನ್ಮಯ್ ತನ್ನ ಅಕ್ಕ ತನ್ವಿಗೆ ಬುದ್ಧಿ ಹೇಳ್ತಾನೆ. ಅಮ್ಮ ನಮಗೋಸ್ಕರ ಇಡೀ ಜೀವನ ತ್ಯಾಗ ಮಾಡಿದ್ದಾಳೆ, ಅವಳ ಖುಷಿಗೋಸ್ಕರ ನಾವು ಇದೊಂದನ್ನು ಸ್ಯಾಕ್ರಿಫೈಸ್ ಮಾಡಬಾರ್ದ ಅಂತ ಹೇಳಿದಾಗ ತನ್ವಿಗೆ ತನ್ನ ತಪ್ಪಿನ ಅರಿವಾಗಲು ಶುರುವಾಗುತ್ತೆ. ಈ ಕಡೆ ಇನ್ನೊಂದು ಟ್ವಿಸ್ಟ್ ಇದೆ. ಏನು ಅಂದರೆ ತಾಂಡವ್ ಶ್ರೇಷ್ಠಳ ಹತ್ತಿರ ತನ್ನ ಅಸಲಿ ಪ್ಲ್ಯಾನು ಹೇಳ್ತಾನೆ. ನಾನು ಈ ಮದುವೆಗೆ ಒಪ್ಕೊಂಡಿರೋದು ಕೇವಲ ನಾಟಕ, ಮದುವೆ ಮಂಟಪದವರೆಗೂ ಬರುತ್ತೆ, ಆದರೆ ನಾನು ಆದಿ ಭಾಗ್ಯಾಳಿಗೆ ತಾಳಿ ಕಟ್ಟಲು ಬಿಡುವುದಿಲ್ಲ ಅಂತ ಹೇಳಿ ಸತ್ಯ ಹೇಳ್ತಾನೆ. ಶ್ರೇಷ್ಠ ಕೂಡ ಇದಕ್ಕೆ ಸಾಥ್ ನೀಡಲು ನಿರ್ಧರಿಸಿ ಮದುವೆ ಮುಗಿಯುವವರೆಗೂ ಅದೇ ಮನೆಯಲ್ಲಿ ಉಳಿಯಲು ಕುಸುಮ ಅವರ ಅನುಮತಿ ಪಡಿತಾಳೆ. ಈ ಕಡೆ ಕುಸುಮ ಅವರು ಶ್ರೇಷ್ಠ ಬದಲಾಗಿದ್ದಾಳೆ ಅಂತ ಹೇಳಿ ನಂಬಿ ಸಂಭ್ರಮ ಪಡುತ್ತಿದ್ದರೆ, ಈ ಕಡೆ ತಾಂಡವ್ ಮತ್ತು ಶ್ರೇಷ್ಠ ಸೇರಿ ದೊಡ್ಡ ಸಂಚು ರೂಪಿಸ್ತಾ ಇದ್ದಾರೆ. ಈ ಕಡೆ ಶ್ರೇಷ್ಠ ತಾಂಡವ್ ಇಬ್ಬರು ಸೇರಿಬಿಟ್ಟು ಹೇಗಾದರೂ ಮದುವೆ ನಿಲ್ಲಿಸಲೇಬೇಕು ಅಂತ ಹೇಳಿ ಅಂದ್ಕೊಂಡಿದ್ದಾನೆ. ಈಗ ಶ್ರೇಷ್ಠನೂ ಮನೆಗೆ ಬಂದಿದ್ದಾಳೆ. ಮುಂದಿನ ಸಂಚಿಕೆಗಳಲ್ಲಿ ಏನೇನು ಬದಲಾವಣೆ ತೆಗೆದುಕೊಳ್ಳುತ್ತೆ. ಹಾಗೆ ಈ ಕಡೆ ತನ್ವಿನೂ ಮನಸ್ಫೂರ್ತಿಯಾಗಿ ಮದುವೆಗೆ ಅವ್ರ ಅಮ್ಮನ ಖುಷಿಗೋಸ್ಕರ ಒಪ್ಕೊತಾಳ, ಅಥವಾ ಅವಳು ಅವರಪ್ಪ ಹೇಳಿದ್ದಕ್ಕೆ ಅವ್ರ ಕಡೆ ಸೇರ್ತಾಳ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ. ಹೊಸದಾಗಿ ಯಾರು ಚಾನಲ್ ನೋಡ್ತಾ ಇದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.